ನಮಸ್ಕಾರ ಸ್ನೇಹಿತರೆ, ಕರ್ನಾಟಕದಲ್ಲಿ ತುಂಬಾ ಪ್ರಸಿದ್ಧ ದೇವಾಲಯ ಇವೆ. ಆದ್ರೆ ಒಂದು ದೇವಸ್ಥಾನ ಇದೆ, ಅದು ತುಂಬಾ ಸ್ಪೆಷಲ್. ಏಕೆಂದರೆ ಆ ದೇವಸ್ಥಾನ ಒಂದು ನದಿಯ ಮಧ್ಯದಲ್ಲಿದೆ. ಹೌದು ಸ್ನೇಹಿತರೆ, ಮಂಗಳೂರು ಹತ್ತಿರ ಇರುವ ಕಟೀಲ್ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಬಗ್ಗೆ ಇವತ್ತಿನ ವಿಡಿಯೋ. ಈ ವಿಡಿಯೋದಲ್ಲಿ ನಾವು ನೋಡುವುದು ಕಟೀಲ್ ದೇವಸ್ಥಾನದ ಹಿಸ್ಟರಿ. ಕರ್ನಾಟಕದ ಯಾವ ಭಾಗದಿಂದ ಹೇಗೆ ಹೋಗಬಹುದು, ಯಾವ ಸಮಯದಲ್ಲಿ ಹೋದ್ರೆ ಬೆಸ್ಟ್, ಈ ದೇವಸ್ಥಾನ ಯಾಕೆ ಇಷ್ಟು ಫೇಮಸ್. ಆದ್ದರಿಂದ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅದಕ್ಕಿಂತ ಮೊದಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತಿ. ಮೊದಲು ಲೊಕೇಶನ್ ಬಗ್ಗೆ ನೋಡೋಣ. ಕಟೀಲ್ ದುರ್ಗಾ ಪರಮೇಶ್ವರಿ ದೇವಸ್ಥಾನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದೆ. ಮಂಗಳೂರು ಸಿಟಿಯಿಂದ ಸುಮಾರು 25 ಕಿಲೋಮೀಟರ್ ದೂರದಲ್ಲಿದೆ. ಈ ದೇವಸ್ಥಾನದ ಬಿಗ್ಗೆಸ್ಟ್ ಸ್ಪೆಷಾಲಿಟಿ ಏನು ಅಂದ್ರೆ, ಇದು ನಂದಿನಿ ನದಿ ಮಧ್ಯದಲ್ಲಿರುವ ದೇವಸ್ಥಾನ. ಅಂದರೆ ದೇವಸ್ಥಾನದ ಸುತ್ತಮುತ್ತಲೂ ನೀರು ಹರಿಯುತ್ತಿರುತ್ತದೆ. ಆದ್ದರಿಂದ ಈ ಪ್ಲೇಸ್ ತುಂಬಾ ಬ್ಯೂಟಿಫುಲ್ ಆಗಿ ಕಾಣುತ್ತದೆ. ಅದಕ್ಕಾಗಿಯೇ ಪ್ರತಿದಿನ ಸಾವಿರಾರು ಭಕ್ತರು ಇಲ್ಲಿ ಬರುತ್ತಾರೆ. ಇದೀಗ ಈ ದೇವಸ್ಥಾನದ ಹಿಸ್ಟರಿ ಬಗ್ಗೆ ನೋಡೋಣ. ಪುರಾಣಗಳ ಪ್ರಕಾರ ಒಮ್ಮೆ ಅರುಣಾಸುರ ಎಂಬ ರಾಕ್ಷಸ ಲೋಕವನ್ನೇ ಕಾಡುತ್ತಿದ್ದ. ಅವನಿಂದ ದೇವತೆಗಳು ಮತ್ತು ಜನರು ತುಂಬಾ ಕಷ್ಟ ಅನುಭವಿಸುತ್ತಿದ್ದರು. ಆ ಸಮಯದಲ್ಲಿ ದೇವತೆಗಳು ದುರ್ಗಾದೇವಿಗೆ ಪ್ರಾರ್ಥನೆ ಮಾಡಿದ್ದರು. ನಂತರ ದುರ್ಗಾದೇವಿ ಬ್ರಾಹ್ಮರಿಯ ರೂಪದಲ್ಲಿ ಅರುಣಾಸುರನನ್ನು ಸಂಹಾರ ಮಾಡಿ ಈ ಸ್ಥಳದಲ್ಲಿ ನೆಲೆಸಿದಳು ಎಂದು ಹೇಳಲಾಗುತ್ತದೆ. ಆ ಕಾರಣದಿಂದ ಇಲ್ಲಿ ದುರ್ಗಾ ಪರಮೇಶ್ವರಿ ದೇವಿಯನ್ನು ಪೂಜಿಸುತ್ತಾರೆ. ತುಳುನಾಡಿನ ಜನರಿಗೆ ಈ ದೇವಸ್ಥಾನ ತುಂಬಾ ಶಕ್ತಿ ಇರುವ ದೇವಸ್ಥಾನ ಎಂದು ನಂಬಿಕೆ ಇದೆ. ಕರ್ನಾಟಕದಿಂದ ಹೇಗೆ ಹೋಗಬಹುದು? ಈ ದೇವಸ್ಥಾನಕ್ಕೆ ಹೋಗುವುದು ಕೂಡ ತುಂಬಾ ಈಸಿ. ನೀವು ಬಸ್ ಮೂಲಕ ಹೋಗುವುದಾದ್ರೆ ಕರ್ನಾಟಕದ ದೊಡ್ಡ ನಗರಗಳಿಂದ ಬೆಂಗಳೂರು, ಮೈಸೂರು, ಉಡುಪಿ ಇವುಗಳಿಂದ ಮಂಗಳೂರಿಗೆ KSRTC ಮತ್ತು ಪ್ರೈವೇಟ್ ಬಸ್ ಸಿಗುತ್ತವೆ. ಮಂಗಳೂರು ಬಂದ ನಂತರ ಅಲ್ಲಿ ಕಟೀಲ್ ಬಸ್ ಡೈರೆಕ್ಟ್ ಸಿಗುತ್ತದೆ. ಟ್ರೈನ್ ಮೂಲಕ ನೀವು ಟ್ರೈನಲ್ಲಿ ಬರಬೇಕಾದರೆ ಮಂಗಳೂರು ಜಂಕ್ಷನ್ ಅಥವಾ ಮಂಗಳೂರು ಸೆಂಟ್ರಲ್ಗೆ ಬರಬಹುದು. ಅಲ್ಲಿ ಬಸ್ ಅಥವಾ ಆಟೋ ತೆಗೆದುಕೊಂಡು ಸುಮಾರು 30ರಿಂದ 45 ನಿಮಿಷದಲ್ಲಿ ದೇವಸ್ಥಾನ ತಲುಪಬಹುದು. ಫ್ಲೈಟ್ ಮೂಲಕ ನೀವು ದೂರದಿಂದ ಬರುತ್ತಿದ್ರೆ ಹತ್ತಿರದ ಏರ್ಪೋರ್ಟ್ ಮಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಅದು ದೇವಸ್ಥಾನದಿಂದ ಸುಮಾರು 15 ಕಿಲೋಮೀಟರ್ ದೂರದಲ್ಲಿದೆ. ದೇವಸ್ಥಾನದ ಸಮಯ. ಸಾಮಾನ್ಯವಾಗಿ ದೇವಸ್ಥಾನ ಬೆಳಿಗ್ಗೆ 4 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ಓಪನ್ ಇರುತ್ತದೆ. ಬೆಳಿಗ್ಗೆ ಹಲವಾರು ಸ್ಪೆಷಲ್ ಪೂಜೆಗಳು ನಡೆಯುತ್ತವೆ. ಮತ್ತೊಂದು ಗುಡ್ ಥಿಂಗ್ ಏನು ಅಂದ್ರೆ, ಇಲ್ಲಿ ಭಕ್ತರಿಗೆ ಅನ್ನದಾನ ಕೂಡ ಕೊಡುತ್ತಾರೆ. ಯಾವ ಸಮಯದಲ್ಲಿ ಹೋದ್ರೆ ಬೆಸ್ಟ್? ಕಟೀಲ್ ದೇವಸ್ಥಾನಕ್ಕೆ ಹೋಗಲು ಬೆಸ್ಟ್ ಟೈಮ್ ಅಕ್ಟೋಬರ್ ಇಂದ ಮಾರ್ಚ್. ಈ ಸಮಯದಲ್ಲಿ ವೆದರ್ ಕೂಲ್ ಇರುತ್ತದೆ ಮತ್ತು ಕ್ರೌಡ್ ಕೂಡ ಮ್ಯಾನೇಜಬಲ್ ಆಗಿರುತ್ತದೆ. ಇನ್ನು ನವರಾತ್ರಿ ಸಮಯದಲ್ಲಿ ಈ ದೇವಸ್ಥಾನ ತುಂಬಾ ಗ್ರ್ಯಾಂಡ್ ಆಗಿರುತ್ತದೆ. ಆ ಸಮಯದಲ್ಲಿ ಸಾವಿರಾರು ಭಕ್ತರು ಬರುತ್ತಾರೆ. ಈ ದೇವಸ್ಥಾನ ಫೇಮಸ್ ಆಗಿರುವ ಕೆಲವೊಂದು ಕಾರಣಗಳು: ನದಿ ಮಧ್ಯದಲ್ಲಿರುವ ದೇವಸ್ಥಾನ, ಪ್ರತಿದಿನ ಅನ್ನದಾನ, ಯಕ್ಷಗಾನ ಕಾರ್ಯಕ್ರಮಗಳು, ತುಂಬಾ ಪವರ್ಫುಲ್ ಗಾಡೆಸ್ ಎಂದು ನಂಬಿಕೆ. ಇಲ್ಲಿ ರಾತ್ರಿ ಸಮಯದಲ್ಲಿ ನಡೆಯುವ ಯಕ್ಷಗಾನ ಪ್ರೋಗ್ರಾಂ ಕೂಡ ತುಂಬಾ ಫೇಮಸ್. ಅದು ತುಳುನಾಡಿನ ಕಲ್ಚರ್ ಅನ್ನು ತೋರಿಸುತ್ತದೆ. ಹಾಗಾದರೆ ಸ್ನೇಹಿತರೆ, ಇದು ಮಂಗಳೂರು ಹತ್ತಿರ ಇರುವ ಪ್ರಸಿದ್ಧ ಕಟೀಲ್ ದುರ್ಗಾ ಪರಮೇಶ್ವರಿ ಟೆಂಪಲ್ ಬಗ್ಗೆ ಮಾಹಿತಿ. ನೀವು ಯಾವಾಗಾದರೂ ಈ ದೇವಸ್ಥಾನಕ್ಕೆ ಹೋಗಿದ್ದೀರಾ? ಹೋಗಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನು ಕಮೆಂಟ್ ನಲ್ಲಿ ಹೇಳಿ. ಈ ರೀತಿಯ ಇಂಟ್ರೆಸ್ಟಿಂಗ್ ವಿಡಿಯೋಸ್ ನೋಡ್ಬೇಕಾದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.